ಸ್ಪಂದನ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಇದು ಸ್ಪಂದನ ವಾಹಿನಿಯ ವಿಶೇಷ ಸಂಚಿಕೆ ಚಿತ್ರಕೂಟ ಶಿಶು ಪೋಷಕ್ ಆರೋಗ್ಯ ಸ್ಪಂದನ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಎಲ್ಲ ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರವನ್ನು ನೀಡಲಿಕ್ಕೆ ಬಂದಿರುವಂತಹ ಅನುಲೇಖ ಬಾಯ್ರಿ ಅವರು ಉಡುಪಿಯ SDM ಕಾಲೇಜ್ನಲ್ಲಿ ವೈದ್ಯಕೀಯ ಪದವಿ ಪಡೆದು ಈಗ ಪ್ರಸ್ತುತವಾಗಿ ಚಿತ್ರಕೂಟ ಆಯುರ್ವೇದ ಸಂಸ್ಥೆಯಲ್ಲಿ ಮುಖ್ಯಸ್ಥರಲ್ಲಿ ಒಬ್ಬರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಚಿತ್ರಕೂಟ ಆಯುರ್ವೇದ ಸಂಸ್ಥೆ ಈಗಾಗಲೇ ಹಲವಾರು ಉತ್ಪನ್ನಗಳನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಹರ್ಬಲ್ ಟೀ ಆಗಿರ್ಬೋದು, ಶಿಶು ಪೋಷಕ ಆಗಿರ್ಬೋದು ಅಥವಾ ಸ್ವಾಸ್ಥ್ಯ ರಸಾಯನ ಆಗಿರ್ಬೋದು, ಇದು ಎಲ್ಲ ಈಗಾಗಲೇ ಮಾರ್ಕೆಟಲ್ಲಿ ತುಂಬ ಪ್ರಸಿದ್ಧಿಯನ್ನು ಪಡೆದಿದೆ. ಇಂತಹ ಚಿತ್ರಕೂಟ ಸಂಸ್ಥೆಯ ಮುಖ್ಯಸ್ಥರಲ್ಲಿ ಒಬ್ಬರಾಗಿರುವಂತಹ ಡಾಕ್ಟರ್ ಅನುಲೇಖ ಬಾಯ್ರಿ ಅವರನ್ನು ನಾನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವೀಕ್ಷಕರೇ, ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿರಲಿ ಅದನ್ನು ನಮ್ಮ ವಾಟ್ಸಪ್ ನಂಬರಿಗೆ ನಿಮ್ಮ ಸಮಸ್ಯೆಗಳನ್ನು ಕಳುಹಿಸಿ ಅದಕ್ಕೆ ಸೂಕ್ತ ಪರಿಹಾರವನ್ನು ನೀಡಲಿಕ್ಕಿದ್ದಾರೆ ನಮ್ಮ ತಜ್ಞ ವೈದ್ಯರು. ಮ್ಯಾಮ್, ಈಗಿನ ಟೈಮಲ್ಲಿ ತುಂಬ ಪ್ರಾಬ್ಲಮ್ಸ್, ತುಂಬ ಡಿಸೀಸಸ್, ರೋಗ ಎಲ್ಲ ತುಂಬ ಜನರು ಫೇಸ್ ಮಾಡ್ತಾ ಇದ್ದಾರೆ. ಈಗಂತೂ ಕೊರೋನಾ ಅಂತೂ ಜಾಸ್ತಿ ಆಗಿಬಿಟ್ಟಿದೆ, ಎಲ್ಲರಿಗೂ ತುಂಬ ಪ್ರಾಬ್ಲಮ್ ಕೊಡ್ತಾ ಇದೆ. ಹಾಗೆ ಕೊರೋನಾ ಮಾತ್ರ ಅಲ್ಲ, ಇನ್ನು ಕೆಲವು ರೋಗಗಳು ಲೈಕ್ ಡೆಂಗ್ಯೂ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಬಟ್ ಅದಕ್ಕೆಲ್ಲ ಮದ್ದು ಎಲ್ಲ ಕಂಡುಹಿಡ್ದಿದ್ದಾರೆ. ಸೊ ಅದನ್ನು ಅಷ್ಟೊಂದು ಪ್ರಾಬ್ಲಮ್ ಅಂತ ಥಿಂಕ್ ಮಾಡೋದಿಲ್ಲ. ಈಗ ಕೊರೋನಾ ಮಾತ್ರ ಅಲ್ಲ, ಈಗ ತುಂಬ ಡೇಂಜರಸ್ ಒಂದು ಮಹಿಳೆಯರಲ್ಲಿ ಕಾಣ್ಬೋದಂತ ಒಂದು ಡಿಸೀಸ್ ಹೇಳಿದರೆ ಅದೊಂದು PCOD. ತುಂಬ ಜನಕ್ಕೆ PCOD ಅಂದರೆ ಎಂತ ಅಂತ ಗೊತ್ತಿಲ್ಲ. ನಾನು ಅದರ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ನಿಮ್ಮ ಹತ್ರ ಕೇಳ್ತೇನೆ. ಮೊದಲನೇದಾಗಿ PCOD ಅಂದರೆ ಎಂತ ಮ್ಯಾಮ್? PCOD ಅಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ. ಪಿ ಅಂದರೆ ಪಾಲಿ ಅಂದರೆ ಒಂದಕ್ಕಿಂತ ಜಾಸ್ತಿ. ಸಿಸ್ಟ್ ಅಂದರೆ ನೀರಿನ ಗುಳ್ಳೆ ಥರದ ಒಂದು ರಚನೆ. ಓವರಿ ಅಂದರೆ ನಮ್ಮ ಸ್ತ್ರೀಯರ ಜನನಾಂಗ ವ್ಯೂಹದಲ್ಲಿ ಬೀಜೋತ್ಪತ್ತಿ ಮಾಡಲಿಕ್ಕಿರುವಂಥ ಒಂದು ಅಂಗ. ಅದರಲ್ಲಿ ನೀರಿನಂಥ ಗುಳ್ಳೆ ಕಾಣಿಸುವಂಥದ್ದೇ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ. ಓಕೆ, ಅಂದರೆ ಇದು ಹೇಗೆ, ಇದೊಂದು ಡಿಸೀಸ್ ಆಗಿ ಹೇಗೆ ಶುರು ಆಗ್ತದೆ? ಅಂದರೆ ಏನಾದರೂ ಫುಡ್ ತಗೊಳ್ಳೋದ್ರಿಂದ ಅಥವಾ ಏನಾದರೂ ಬೇರೆ ಏನಾದರೂ ಸಮಸ್ಯೆಗಳಿಂದ ಇದು ಒಂದು ಡಿಸೀಸ್ ಮಹಿಳೆಯರಲ್ಲಿ ಕಾಣ್ಬೋದಾ? ಮಹಿಳೆಯರಲ್ಲಿ ಯೂಶ್ವಲಿ 12 ವರ್ಷದಿಂದ 45 ವರ್ಷ ತನಕದ ಮಹಿಳೆಯರಲ್ಲಿ ಈ ಸಮಸ್ಯೆ, ಅದು ಇತ್ತೀಚಿನ ಟೈಮಲ್ಲಂತೂ ಜಾಸ್ತಿಯಾಗಿ ತೋರ್ತಾ ಇದೆ. ಅದರಲ್ಲಿ ಮಹಿಳೆಯರು ಅಂದರೆ ಎಕ್ಸಾಕ್ಟಾಗಿ ಕಾಸ್ ಏನು ಅಂತ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಹೆಚ್ಚಾಗಿ ನಮ್ಮ ಆಹಾರದ ಒಂದು ಏರುಪೇರುಗಳಲ್ಲಿ ಅದರಲ್ಲಿ ಈ ಸಮಸ್ಯೆಯು ಜಾಸ್ತಿಯಾಗಿ ಕಂಡುಬರುತ್ತದೆ. ಮತ್ತು ಈ ಓವರಿಯಲ್ಲಿ ಮೇಯ್ನಾಗಿ ಬರೀ ಬೀಜೋತ್ಪತ್ತಿ ಮಾತ್ರ ಅಲ್ಲದೆ ಅದರಲ್ಲಿ ಕೆಲವು ಹಾರ್ಮೋನ್ಗಳನ್ನು ಉತ್ಪತ್ತಿ ಮಾಡ್ತದೆ. ಈ PCOD ಸಮಸ್ಯೆ ಇರುವವರಿಗೆ ಈ ಪುರುಷರ ಹಾರ್ಮೋನ್ ಅಂದರೆ ಆಂಡ್ರೋಜನ್ ಅಂತ ಹೇಳ್ತಾರೆ, ಅದು ಜಾಸ್ತಿ ಅಂದರೆ ಒಂದು ಪ್ರಮಾಣಕ್ಕಿಂತ ಜಾಸ್ತಿ ಉತ್ಪತ್ತಿ ಆಗುತ್ತದೆ. ಅದರಿಂದ ಈ ಉಳಿದ ಸಮಸ್ಯೆಗಳೆಲ್ಲ ತೋರ್ತವೆ. ಅಂದ್ರೆ PCOD ನಾರ್ಮಲ್ ಆಗಿ ಬೇಸಿಕಲಿ ಆಗಿ ಫುಡ್ ಮತ್ತೆ ಹಾರ್ಮೋನ್ ಅದು ಪ್ರಾಬ್ಲಮ್ ಇಂದ ಕಾಸ್ ಆಗ್ತದೆ. ಫುಡ್ ಅಂದ್ರೆ ಯಾವ ಟೈಪ್ ಅದು ಫುಡ್? ಸ್ವೀಟ್ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಅಥವಾ ಖಾರದ ಐಟಮ್ಸ್ ಅಥವಾ ಆಯಿಲಿ ಫುಡ್ಸ್ ಎಲ್ಲ ಕನ್ಸ್ಯೂಮ್ ಮಾಡಿದ್ರೆ ಇದು ಫುಡ್? ಹೌದು, ಫುಡ್ಡಲ್ಲಿ ಮೇಯ್ನಾಗಿ ಈ ಸ್ವೀಟ್ಸ್, ಕೇಕ್ ಅಂದರೆ ಈ ಸಂಸ್ಕರಿಸಿದ ಆಹಾರ, ಪ್ಯಾಕ್ಡ್ ಫುಡ್ ಮತ್ತು ಪ್ಯಾಕ್ಡ್ ಜ್ಯೂಸ್. ಈ ಫ್ರೆಶ್ ಜ್ಯೂಸ್ ಕುಡಿದ್ರೆ ಏನು ಪ್ರಾಬ್ಲಮ್ ಇರೋದಿಲ್ಲ. ಈ ಪ್ಯಾಕ್ಡ್ ಫುಡ್ ಮತ್ತು ಎಣ್ಣೆಲಿ ಕರೆದದ್ದು, ಅಂಗಡಿ ತಿಂಡಿ, ಬೇಕ್ರಿ ತಿಂಡಿ, ಕೇಕ್, ಮತ್ತು ಈ ಇತ್ತೀಚಿನ ಹುಡುಗಿಯರಿಗಂತೂ ಈ ಜಂಕ್ ಫುಡ್ಸ್, ಚಾಕ್ಲೇಟ್, ಐಸ್ ಕ್ರೀಮ್ಸ್ ಅದಂದ್ರೆ ತುಂಬ ಇಷ್ಟ ಇರುತ್ತೆ. ಅದೆಲ್ಲ ಜಾಸ್ತಿ ಹೌದು, ಅಂದರೆ ಅದರಲ್ಲಿ ಎಲ್ಲದರಲ್ಲೂ ಜಾಸ್ತಿಯಾಗಿ ಸಕ್ಕರೆ ಅಂಶವನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿರ್ತಾರೆ. ಅದರಿಂದಾಗಿ ಈ ಸಮಸ್ಯೆ ಜಾಸ್ತಿ ಆಗುತ್ತೆ. ಓಕೆ, ಮೇನ್ಲಿ ಆಗಿ ಸ್ವೀಟ್ ಫುಡ್ಸ್ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಈ ಒಂದು ಲಕ್ಷಣ ಕಾಣಬಹುದು. ಹೌದು, ಅದು ಸಕ್ಕರೆ. ಈಗ ಬೆಲ್ಲ ಹಾಕಿ ಮಾಡಿರುವಂತ ಎಂತ ಇದಿದ್ರು ಏನು ಸಮಸ್ಯೆ ಆಗೋದಿಲ್ಲ. ಸಕ್ಕರೆ ಜಾಸ್ತಿ ಕನ್ಸ್ಯೂಮ್ ಮಾಡಿದ್ರೆ ಸ್ಟಾರ್ಟ್ ಆಗ್ತದೆ. ಇದ್ರದೊಂದು ಸಿಂಪ್ಟಮ್ ಏನಿರ್ಬೋದು? ಅಂದ್ರೆ ಈಗ ಅದು ನಮ್ಗೆ ಇದೇ ಪ್ರಾಬ್ಲಮ್ ಅಂತ ಅಂದ್ರೆ PCOD ಅಂತ ಗೊತ್ತಾಗ್ಲಿಕ್ಕೆ ಅದರ ಸಿಂಪ್ಟಮ್ಸ್ ಎಲ್ಲ ಏನಂದ್ರೆ ಲೈಕ್ ಜ್ವರ ಹಾಗೇನಾದ್ರೂ ಬರ್ತದ? ಇಲ್ಲ, ಅಂದರೆ ಮೇಯ್ನ್ ಆಗಿ ಮಹಿಳೆಯರಿಗೆ ಈ ಮೆನ್ಸ್ಟ್ರುವಲ್ ಪೀರಿಯಡ್ ಅದರಲ್ಲಿ ವೇರಿಯೇಷನ್ ಆಗುತ್ತೆ. ಕೆಲವರಿಗೆ ತುಂಬ ಲೆಂದಿ ಪೀರಿಯಡ್ಸ್ ಇರುತ್ತೆ, ಅಂದರೆ 15 ದಿನ ಆದರೂ ಮುಟ್ಟು ನಿಲ್ಲೋದಿಲ್ಲ, ಆ ಸಮಸ್ಯೆ. ಕೆಲವರಿಗೆ ಅಂದರೆ 2-3 ತಿಂಗಳಿಗೊಂದ್ಸಲ, 6 ತಿಂಗಳಿಗೊಂದ್ಸಲ ಮುಟ್ಟಾಗೋದು, ಆ ಸಮಸ್ಯೆ ಇರುತ್ತೆ. ಮೂರನೇದಾಗಿ ಅವರಿಗೆ ಕೆಲವರಿಗೆ ಮುಟ್ಟೆ ಆಗೋದಿಲ್ಲ ಅಂತ ಸಮಸ್ಯೆ ಇರುತ್ತೆ. ಕೆಲವರಿಗೆ ತುಂಬ ಬ್ಲೀಡಿಂಗ್ ಇರುತ್ತೆ, ಆ ಸಮಸ್ಯೆಗಳಿರುತ್ತೆ. ಸೊ ಇದೆಲ್ಲ ಸಿಂಪ್ಟಮ್ಸ್. ಇದು ಬಿಟ್ಟು ಬೇರೆ ಏನಾದರೂ ಮೆನ್ಸ್ಟ್ರುವಲ್ಗೆ ಬಿಟ್ಟು ಬೇರೆ ಏನಾದರೂ ಅಂದರೆ ವೆಯ್ಟ್ ಗೇನ್ ಆಗುತ್ತೆ ಅವರಿಗೆ ತುಂಬಾ, ಅಂದ್ರೆ 3-4 kg ಸಡನ್ ಆಗಿ 1-2 ತಿಂಗಳಲ್ಲಿ ಜಾಸ್ತಿ ಆಗ್ತಾರೆ. ಮತ್ತೆ ಎಕ್ಸ್ಟ್ರಾ ಹೇರ್,
ಪುರುಷರಿಗಾಗ ಹಾಗೆ ಎದೆ ಮೇಲೆ ಕೂದಲು, ಮತ್ತೆ ಮುಖದಲ್ಲಿ ಎಕ್ಸ್ಟ್ರಾ ಹೇರ್, ಮತ್ತೆ ನಮ್ಮ ತಲೆ ಕೂದಲು ತಿನ್ನಾಗುತ್ತೆ, ಉದುರ್ಲಿಕ್ಕೆ ಸ್ಟಾರ್ಟ್. ಉದುರ್ ಮಾತ್ರ ಅಲ್ಲ, ಅದ್ರ ಟೆಕ್ಸ್ಚರ್ ಸ್ವಲ್ಪ ತಿನ್ನಾಗಿ ಆ ಥರ ಆಗುತ್ತೆ. ಸೊ ಇದೆಲ್ಲ ಸಿಂಪ್ಟಮ್ಸ್. ಓಕೆ, ಅಂದ್ರೆ ಇದು ಡೈರೆಕ್ಟ್ ಆಗಿ ನಮ್ಮ ಮೆನ್ಸ್ಟ್ರುಯೇಷನ್ಗೆ ಸಂಬಂಧಪಟ್ಟದ್ದ PCOD, ಅಥವಾ ಏನಾದರೂ ಡಿಫ್ರೆನ್ಸ್ ಇದೆಯಾ PCOD ಮತ್ತೆ ಮೆನ್ಸ್ಟ್ರುಯೇಷನ್ಗೆ? ಹಾಗಂತಲ್ಲ, ಅದೇ ನಾ ಹೇಳಿದ ಹಾಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಇದು ಮೇನ್ ಆಗಿ ಸ್ಟಾರ್ಟ್ ಆಗ್ತದೆ. ಅಂದ್ರೆ ತುಂಬಾ ಇಫೆಕ್ಟ್ ನಮ್ಮ ಮೆನ್ಸ್ಟ್ರುಯೇಷನ್ಗೆ ಇದೊಂದು ರೀಸನ್ ಆಗಿರ್ತದೆ. ಅಂದ್ರೆ ಇಂಬ್ಯಾಲೆನ್ಸ್ ಎಲ್ಲ ಇರ್ಲಿ, ಲೈಕ್ ಪೀರಿಯಡ್ಸ್ ಟೈಮ್ ಅಲ್ಲಿ ಆಗ್ಲಿಲ್ಲ, ಅದಕ್ಕೆಲ್ಲ PCOD ಮೇನ್ ಆಗಿ ಒಂದು ರೀಸನ್ ಆಗಿರುತ್ತೆ. ಅಂದ್ರೆ ಬೀಜ ಉತ್ಪತ್ತಿ ಮಾಡೋ ಆ ಒಂದು ಪ್ರೊಸೆಸ್ ಅನ್ನು ಅದು ಪ್ರಾಬ್ಲಮ್ ಕೊಡ್ತದೆ, ಅದರಿಂದಾಗಿ ಬೇರೆ ಸಿಂಪ್ಟಮ್ಸ್ ಎಲ್ಲ ತೋರುವಂಥದ್ದು. ಓಕೆ, ಮೇನ್ಲಿ ಆಗಿ ಅದು ಕಾಸ್ ಆಗೋದು ಸ್ವೀಟ್ ಫುಡ್ಸ್ ಇಂದ. ಸೊ ಆದಷ್ಟು ಸ್ವೀಟ್ ಫುಡ್ಸ್ ಲೈಕ್ ಶುಗರ್ ಕಂಟೆಂಟ್ ಅನ್ನು ಕಮ್ಮಿ ಮಾಡ್ಕೊಳ್ಬೇಕು. ಓಕೆ ಮ್ಯಾಮ್, ಈಗ ಇದು PCODಗೆ ಸಕ್ಕರೆ ಎಲ್ಲ ತುಂಬಾ ಕಂಟೆಂಟ್, ಸಕ್ಕರೆ ಇರುವಂತದ್ದೊಂದು ಫುಡ್ ಐಟಮ್ಸ್ ತಗೊಂಡ್ರೆ ಇದು ನಾರ್ಮಲ್ ಆಗಿ ಕಾಸ್ ಆಗ್ತದೆ. ಇದಕ್ಕೆ ಮನೆಯಲ್ಲಿ ಏನಾದರೂ ಮದ್ದು ಅಥವಾ ಫುಡ್ ಸಿಸ್ಟಮ್ ಅಲ್ಲಿ, ನಮ್ಮ ಫುಡ್ ಹ್ಯಾಬಿಟ್ ಅಲ್ಲಿ ಏನಾದರೂ ಚೇಂಜಸ್ ಮಾಡಿದ್ರೆ ಒಂದು ಒಳ್ಳೆ ಬೆಟರ್ ಇಂಪ್ರೂವ್ಮೆಂಟ್ ಏನಾದರೂ ಕಾಣ್ಬೋದಾ, ಅಂದ್ರೆ ಕ್ಯೂರ್ ಮಾಡೋದ್ರಲ್ಲಿ? ಅಂದರೆ ಈಗ ನಾರ್ಮಲ್ ಆಗಿ ನಾವು ಹೆಚ್ಚಾಗಿ ಮನೇಲಿ ಮಾಡಿದ ಫ್ರೆಶ್ ಫುಡ್ಡನ್ನೇ ತಗೊಂಡ್ರೆ ತುಂಬ ಒಳ್ಳೆಯದು. ಮತ್ತು ರಾ ಫುಡ್, ಈ ಸಲಾಡ್, ಹಸಿ ತರಕಾರಿಗಳು ಅಂಥದ್ದೆಲ್ಲ ತಿಂದರೆ ಈ ಫೈಬರ್ ಅಂಶ ಜಾಸ್ತಿ ಸಿಗ್ತದೆ ನಮ್ಮ ದೇಹಕ್ಕೆ. ಆಮೇಲೆ ಅದರಿಂದಾಗಿ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ನಮ್ಮ ವೆಯ್ಟ್ ಗೇನ್ ಆಗೋದಿಲ್ಲ, ಹೆಚ್ಚು ಕಡಿಮೆ ಆಗುತ್ತೆ. ಮತ್ತು ರೆಗ್ಯುಲರ್ ಆಗಿ ಎಕ್ಸಸೈಸಸ್ ಅಂಥದ್ದೆಲ್ಲ ಮಾಡ್ತಾ ಇದ್ರೆ. ಓಕೆ ಮ್ಯಾಮ್, ಅಂದರೆ ಇದು PCOD ಹೇಳಿದರೆ ಒಂದ್ಸತಿ ಸ್ಟಾರ್ಟ್ ಆದರೆ ಈ ಒಂದು ಡಿಸೀಸ್ ಅಂತ ಹೇಳ್ಬೋದಲ್ವಾ? ಸೊ ಇದು ಒಂದ್ಸತಿ ಸ್ಟಾರ್ಟ್ ಆದರೆ ಮತ್ತೆ ಪರ್ಮನೆಂಟ್ ಆಗಿ ಕ್ಯೂರ್ ಮಾಡ್ಬೋದು, ಅಥವಾ ಲೈಫ್ ಲಾಂಗ್ ಥ್ರೂ ಔಟ್ ಉಳಿದ ಲೈಫ್ ಸ್ಪ್ಯಾನಲ್ಲಿ ಫುಲ್ ಅದು ಕ್ಯಾರಿ ಆನ್ ಆಗ್ತದೆ, ಅಥವಾ ಪರ್ಮನೆಂಟ್ ಕ್ಯೂರ್ ಮಾಡ್ಬೋದಾ? ಅಂದರೆ ಅದು ಅದರ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನೋಡಿದರೆ ಖಂಡಿತವಾಗ್ಲೂ ಅದನ್ನು ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬೋದು. ಮತ್ತು ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತಿದೆ, PCOS ಅಂತಾರೆ. PCODಯಲ್ಲಿ ಜಸ್ಟ್ ಡಿಸೀಸ್ ಇರುತ್ತೆ. ಸಿಂಡ್ರೋಮಲ್ಲಿ ಏನಾಗುತ್ತೆ ಅಂದರೆ ಈ ಸಿಸ್ಟ್ಗಳು ಜಾಸ್ತಿಯಾಗಿ ಗ್ರೂಪ್ ಆಗಿ ಹೋಗುತ್ತೆ. ಆಮೇಲೆ ಅದರಿಂದಾಗಿ ಈ ಓವ್ಯುಲೇಷನ್ ಆಗೋದೇ ನಿಂತು ಬಿಡ್ತದೆ ಕೆಲವರಿಗೆ, ಅಂದರೆ ಅದು ಬರಲಿಕ್ಕೆ ಇದಾಗುತ್ತೆ. ಹಾಗಾಗಿ ಆವಾಗ ಇನ್ಫರ್ಟಿಲಿಟಿ, ಬಂಜೆತನ, ಆ ಸಮಸ್ಯೆಗಳೆಲ್ಲ ತಲೆದೋರ್ತವೆ. ಆಮೇಲೆ ಈ ಡಯಾಬಿಟಿಸ್, ಹಾರ್ಟ್ ಡಿಸೀಸ್ ಅಂಥದ್ದೆಲ್ಲ ಸಮಸ್ಯೆಗಳು ಸೊ ಫಸ್ಟಿಗೆ ಇದನ್ನು ಡಯಾಗ್ನೈಸ್ ಮಾಡಿದ್ರೆ ಒಳ್ಳೆ ರಿಸಲ್ಟ್ ಕೊಡ್ತದೆ, ಅಂದ್ರೆ ಪರ್ಮನೆಂಟ್ ಕ್ಯೂರ್ ಆಗ್ತದೆ. ತುಂಬಾ ಟೈಮ್ ಎಕ್ಸ್ಟೆಂಡ್ ಮಾಡ್ತಾ ಹೋದ್ರೆ ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗ್ಬೋದು ಅಂತ. ಓಕೆ, ನಿಮ್ಮ ಈ ಚಿತ್ರಕೂಟದಲ್ಲಿ ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಅಂತ ಇದೆಯಾ ಮ್ಯಾಮ್? ಯಾವ ಟೈಪ್ ಅಲ್ಲಿ ನೀವು ಇದಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡ್ತೀರಾ ಈ ಒಂದು PCODಗೆ? ಪಂಚಕರ್ಮ ಟ್ರೀಟ್ಮೆಂಟ್ ಮಾಡಿದರೆ ತುಂಬ ಅದರಲ್ಲಿ, ಅಂದರೆ ನಮ್ಮ ಬಾಡಿ ಡಿಟಾಕ್ಸಿಫಿಕೇಶನ್ ಮಾಡಲಿಕ್ಕಾಗುತ್ತೆ. ಅದರಿಂದಾಗಿ ಈ ವಮನ, ವಿರೇಚನ ಅಂಥದ್ದೆಲ್ಲ ಟ್ರೀಟ್ಮೆಂಟ್ ಮಾಡೋದ್ರಿಂದ ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದದನ್ನು ನಾರ್ಮಲೈಸ್ ಮಾಡಲಿಕ್ಕಾಗುತ್ತೆ. ಅದರಿಂದ ಬೇರೆ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡ್ಬೋದು. ಈ PCOD ಜಾಸ್ತಿ ಇದಾಗಿ ಅದರಿಂದ ಡಿಪ್ರೆಷನ್, ಖಿನ್ನತೆಗೆ ಒಳಗಾಗ್ತಾರೆ. ಆವಾಗ ನಾವು ಶಿರೋಧಾರ ಅಂಥದ್ದೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರೆ ಅದರಿಂದ ಹೊರಗೆ ಬರ್ಲಿಕ್ಕಾಗುತ್ತೆ. ಸೊ ಮೇನ್ ಆಗಿ ನಾವು ಫುಡ್ ಸಿಸ್ಟಮ್ ಅಲ್ಲಿ ನಮ್ಮದೊಂದು ಫುಡ್ ಏನು ಹ್ಯಾಬಿಟ್ ಇರ್ತದೆ ಅದನ್ನ ನಾವು ಶುಗರ್ ಕಂಟೆಂಟ್ ಎಲ್ಲ ಕಮ್ಮಿ ತಗೊಂಡು ಹೆಲ್ದಿ ಫುಡ್ಸ್ ಎಲ್ಲ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಇರದಂತ ಫುಡ್ ಅನ್ನು ನಾವು ಪ್ರಿಫರ್ ಮಾಡಬೇಕು. ಓಕೆ ಮ್ಯಾಮ್. ನೀವು ಅವಾಗಲೇ ಹೇಳಿದ್ರಿ ಈ PCODಗೆ ಮೇನ್ಲಿ ಆಗಿ ಎಕ್ಸಸೈಸ್ ಇಲ್ಲದಿದ್ರೆ ಯೋಗ ಎಲ್ಲ ಮಾಡ್ಬೇಕಂತ. ಸೊ ಈ ಎಕ್ಸಸೈಸಸ್ ಇಲ್ಲದಿದ್ರೆ ಯೋಗ ಮಾಡೋದ್ರಿಂದ ಹೇಗೆ ಉಪಯೋಗ ಆಗ್ತದೆ, ಅಂದ್ರೆ ಹೇಗೆ ಇದನ್ನು ಕ್ಯೂರ್ ಮಾಡ್ಬೋದು? ನಮ್ಮ ಮೊದಲಿನ ಪುರಾತನ ಕಾಲದಿಂದಲೂ ನಮ್ಮ ಜೀವನ ಶೈಲಿ ಹೇಗಿರಬೇಕು, ನಮ್ಮ ಆಹಾರ ಕ್ರಮ ಹೇಗಿರಬೇಕು ಅಂತ ನಮ್ಮ ಆಯುರ್ವೇದದಲ್ಲಿ ಸವಿಸ್ತಾರವಾಗಿ ಹೇಳಿದ್ದಾರೆ. ಅಂದರೆ ಈಗ ಅದನ್ನು ನಾವೆಲ್ಲ ಬಿಟ್ಟು ಈಗಿನ ಆಧುನಿಕ ಲೈಫ್ ಸ್ಟೈಲ್ಗೆ ಒಗ್ಗಿಬಿಟ್ಟಿದ್ದೀವಿ. ಹೆಚ್ಚಾಗಿ ಈಗ ಹೆಣ್ಮಕ್ಳಾಗಲಿ ಎಲ್ಲರೂ ಒಂದು 10 ಗಂಟೆಗೆ ಹೇಳೋದು, 12 ಗಂಟೆಗೆ ಹೇಳೋದು, ಆ ಥರ ಎಲ್ಲ ಶುರುವಾಗಿದೆ. ಅದನ್ನು ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಸೂರ್ಯೋದಯಕ್ಕಿಂತ ಸ್ವಲ್ಪ ಮೊದಲೇ ಎದ್ದು ನಮ್ಮ ನಿತ್ಯದ ಕರ್ಮಗಳನ್ನೆಲ್ಲ ಮುಗಿಸಿ ಸ್ವಲ್ಪ ಎಕ್ಸಸೈಸ್, ಯೋಗ, ಪ್ರಾಣಾಯಾಮ ಅಂಥದ್ದೆಲ್ಲ ಮಾಡಿ ನಮ್ಮ ಬಾಡಿ ಮತ್ತು ಮೈಂಡನ್ನು ಎರಡನ್ನೂ ಈಕ್ವಲ್ ಆಗಿ ಇಟ್ಕೊಂಡು ದಿನಚರಿಯನ್ನು ನಾವು ಮುಂದುವರಿಸಬೇಕು. ಹಾಗೆ ಮಾಡೋದ್ರಿಂದ ನಮ್ಮ ಮೈಂಡು ಫ್ರೆಶ್ ಆಗುತ್ತೆ, ನಮ್ಮ ದೇಹದ ಎಲ್ಲ ಅಂಗಗಳಿಗೂ ಎಕ್ಸಸೈಸಸ್ ಸಿಗುತ್ತೆ. ಎಲ್ಲ ಬಾಡಿ ಹೊರಗಿನ ಬರೀ ಯೋಗ ಪ್ರಾಣಾಯಾಮದಿಂದ ಬರೀ ಕೈಕಾಲುಗಳಿಗಲ್ಲ, ನಮ್ಮ ದೇಹದ ಒಳಗಿನ ಎಲ್ಲ ಅಂಗಾಂಗಗಳಿಗೂ
ಒಂದು ಚೈತನ್ಯ ಸಿಗುತ್ತೆ ಮತ್ತು ಎಲ್ಲ ಅದರ ಒಳಗಿನ ಕೆಲಸಗಳನ್ನೆಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಮತ್ತು ಆಹಾರ ಕ್ರಮದಲ್ಲಿ ನಾವು ಯಾವಾಗಲೂ ಈ ಔಟ್ಸೈಡ್ ಫುಡ್, ಈಗ ಬೆಳಿಗ್ಗೆನೆ ಕೆಲವರು ಬ್ರೇಕ್ಫಾಸ್ಟಿಗೆ ಎಲ್ಲ ಜಂಕ್ ಫುಡ್ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಂಥದ್ದನ್ನೆಲ್ಲ ಮಾಡದೆ ಮನೆಯಲ್ಲೇ ಫುಡ್ ಮಾಡಿ, ಮತ್ತು ಮಿತ ಬುಕ್ ಅಂತಾರೆ ಆಯುರ್ವೇದದಲ್ಲಿ. ಎಷ್ಟು ಅಂದರೆ ಲೆಕ್ಕಕ್ಕಿಂತ ಜಾಸ್ತಿ ತಿನ್ನುವಂಥದ್ದು, ಆ ಥರ ಮಾಡಬಾರ್ದು. ಎಷ್ಟು ಬೇಕೋ ನಮಗೀಗ ಸಾಕು, ಇನ್ನು ಹಸಿವು ಕಮ್ಮಿ ಆಗಿದೆ ಓಕೆ ಅನ್ನೋಷ್ಟರಲ್ಲಿ ನಿಲ್ಲಿಸಿ ಬಿಡಬೇಕು ಊಟ ಮಾಡೋದನ್ನು. ಹಾಗೆ ಮಾಡೋದ್ರಿಂದ ಮತ್ತು ಅತಿ ಹೆಚ್ಚು ಹಣ್ಣು ತರಕಾರಿಗಳನ್ನು ಅಂಥದ್ದನ್ನೆಲ್ಲ ತಿಂದರೆ ಖಂಡಿತವಾಗಿಯೂ ಎಲ್ಲ, ಅಂದರೆ ಬರೀ PCOD ಅಂತಲ್ಲ, ಎಲ್ಲ ಕಾಯಿಲೆಗಳನ್ನು ಆಲ್ಮೋಸ್ಟ್ ಕ್ಯೂರ್ ಮಾಡ್ಲಿಕ್ಕಾಗುತ್ತೆ. ಅಂದ್ರೆ ಓವರಾಲ್ ಆಗಿ ನಮ್ಮ ಆಹಾರ ನಮ್ಮ ಆರೋಗ್ಯ ಅಂತ ಹಾಗೆ ಹೇಳ್ಬೋದು. ಅಂದ್ರೆ ನಾವು ಏನ್ ಫುಡ್ ತಗೊಳ್ತೇವೆ ಅದರ ಮೇಲೆ ನಮ್ಗೆ ಯಾವ್ದೆಲ್ಲ ಡಿಸೀಸಸ್ ಬರ್ತದೆ ಅಂತ ಅದು ನಾವು ಹೇಳ್ಬೋದು. ಅಂದ್ರೆ ಒಳ್ಳೆ ಫುಡ್ ಅನ್ನ ನಾವು ಕನ್ಸ್ಯೂಮ್ ಮಾಡ್ಬೋದು. ನಿಮ್ಮಲ್ಲಿ ಏನಾದ್ರೂ ಸ್ಪೆಷಲ್ ಟೈಪ್ ಎಕ್ಸಸೈಸಸ್ ಏನಾದ್ರೂ ಇದೆಯಾ? ಅಂದ್ರೆ ನಿಮ್ಮ ಒಂದು ಸಂಸ್ಥೆಯಲ್ಲಿ ಈ ಯಾವುದೇ ಒಂದು ಈ PCOD ಆಗಲಿ ಅಥವಾ ಬೇರೆ ಯಾವುದಾದ್ರೂ ಒಂದು ಪ್ರಾಬ್ಲಮ್ಸ್ ಆಗಿರಲಿ ಮಹಿಳೆಯರಲ್ಲಿ, ಅಂಥದ್ದಕ್ಕೆ ಏನಾದರೂ ಸ್ಪೆಷಲ್ ಎಕ್ಸಸೈಸಸ್ ಅಂತ ಏನಾದರೂ ಇದೆಯಾ? ಅಂದರೆ ನಮ್ಮಲ್ಲಿ ಅಡ್ಮಿಟ್ ಆದವರಿಗೆ ಬೆಳಿಗ್ಗೆ 6 ಗಂಟೆಗೆ ಯೋಗಾಸನ, ಪ್ರಾಣಾಯಾಮ ಎಲ್ಲ ಕಲಿಸ್ತಾರೆ. ಅದರಲ್ಲಿ ಅಂದರೆ ಈಗ ಅವ್ರಿಗೆ ಪರ್ಟಿಕ್ಯುಲರ್ ಯಾವ ಡಿಸೀಸ್ ಇದೆ ಅದನ್ನು ನೋಡಿಕೊಂಡು ಅವರಿಗೆ ಸ್ಪೆಷಲ್ ಆಗಿ ಬೇರೆ ಯೋಗವನ್ನು ಹೌದು, ಅದನ್ನು ಅವ್ರು ಮತ್ತೆ ಮನೆಯಲ್ಲಿ ಫಾಲೋ ಮಾಡಿದರೆ ಖಂಡಿತವಾಗಿ ಅವರಿಗಿರೋ ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ. ಹಾಗೇನೆ ಈಗ ಪಂಚಕರ್ಮ ಕೂಡ ಒಂದು ಸೂಕ್ತವಾದ ಒಂದು ಪರಿಹಾರ ಅಂತ ಹೇಳಿದ್ರಿ ನೀವು ಈ ಒಂದು PCODಗೆ. ಸೊ ಪಂಚಕರ್ಮದಲ್ಲಿ ಯಾವ ಟೈಪ್ ಒಂದು ಟ್ರೀಟ್ಮೆಂಟ್ ಮಾಡ್ತಾರೆ ಈ PCODಗೆ? ಅಂದರೆ ಹೆಚ್ಚಾಗಿ ಅದೇ ಡಿಟಾಕ್ಸಿಫಿಕೇಶನ್, ಅಂದರೆ ವಮನ, ವಿರೇಚನ ಅಂಥದ್ದೆಲ್ಲ ಟ್ರೀಟ್ಮೆಂಟ್, ಮತ್ತು ಬೇಕಿದ್ರೆ ಬಸ್ತಿಗಳನ್ನೆಲ್ಲ ಮಾಡ್ತೇವೆ ನಾವು. ಅದರಿಂದ ನಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ, ಕ್ಯೂರ್ ಆಗಲಿಕ್ಕೆ. ಅದ್ರ ಜೊತೆ ಓರಲ್ ಮೆಡಿಕೇಶನನ್ನು ನಾವು ಕೊಡಬೇಕಾಗುತ್ತೆ. ಚಿತ್ರಕೂಟ ಶಿಶು ಪೋಷಕ್ ಆರೋಗ್ಯ ಸ್ಪಂದನ ಮುಂದುವರಿಯುತ್ತದೆ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಚಿತ್ರಕೂಟ ಶಿಶು ಪೋಷಕ್ ಆರೋಗ್ಯ ಸ್ಪಂದನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈಗ PCOD ಆಲ್ಮೋಸ್ಟ್ ಈಗ ಎಲ್ರಿಗೂ ಗೊತ್ತಾಗಿರ್ಬೋದು ಹೇಗೆ ಕಾಸ್ ಆಗ್ತದೆ, ಏನೆಲ್ಲ ಸಿಂಪ್ಟಮ್ಸ್ ಮತ್ತು ಹೇಗೆ ಕ್ಯೂರ್ ಮಾಡ್ಬೋದಂತ. ಅದು ಬಿಟ್ಟು ಇನ್ನೊಂದು ಮಹಿಳೆಯರಲ್ಲಿ ಸಮಸ್ಯೆ ಎಲ್ಲ ಏಜ್ನವರಿಗೆ ಕಂಡು ಬರೋದು ಹೇಳಿದರೆ ಒಂದು ಗಂಟು ನೋವು, ಬೆನ್ನು ನೋವು, ಅದು ಮತ್ತು ಬೆನ್ನು ನೋವು ಬರ್ತದೆ. ಇದು ಎಲ್ಲ ಮಹಿಳೆಯರಲ್ಲಿ ಹೇಗೆ ಸ್ಟಾರ್ಟ್ ಆಗ್ತದೆ ಅಥವಾ ಏನೆಲ್ಲ ಪ್ರಾಬ್ಲಮ್ಸ್ ಆಗ್ತದೆ, ಅದು ಹೇಗೆ ಸ್ಟಾರ್ಟ್ ಆಗ್ತದೆ ಈ ಗಂಟು ನೋವು ಅಥವಾ ಬೆನ್ನು ನೋವೆಲ್ಲ? ಹೆಚ್ಚಾಗಿ ಅಂದರೆ ಅದೇ ಮೆನೋಪಾಸಲ್ ಟೈಮ್, ಮುಟ್ಟು ನಿಂತ ನಂತರ ಕೆಲವು ಹಾರ್ಮೋನ್ಗಳು ನಮ್ಮಲ್ಲಿ ಉತ್ಪತ್ತಿ ಆಗೋದಿಲ್ಲ. ಆವಾಗ ಮತ್ತು ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ ನಮ್ಮ ದೇಹದಲ್ಲಿ. ಆವಾಗ ಈ ಕಾಲ್ಗಂಟು ನೋವು, ಬೆನ್ನು ನೋವು ಅಂಥ ಸಮಸ್ಯೆಗಳೆಲ್ಲ ಶುರು ಆಗುತ್ತೆ. ಮತ್ತೀಗ ಹೆಚ್ಚಾಗಿ ಮೊದಲಾದರೂ ಒಂದು 60 ವರ್ಷದ ನಂತರದವರಿಗೆ ಬೆನ್ನು ನೋವು, ಕಾಲು ನೋವು. ಈಗ ಎಲ್ಲ ನೋಡಿದರೆ ಈ 30-35 ಆದ ಕೂಡಲೇ ಶುರು ಆಗುತ್ತೆ ನಮಗೆ ಬೆನ್ನು ನೋವು ಬರ್ತಾ ಇದೆ, ಕಾಲು ನೋವು ಬರ್ತಾ ಇದೆ. ಅದಂದರೆ ಈಗಿನ ಲೈಫ್ ಸ್ಟೈಲೇ ಹೇಳ್ಬೋದು ನಾನು. ಅಂದರೆ ಹೆಚ್ಚಾಗಿ ವ್ಯಾಯಾಮ ಇರೋದಿಲ್ಲ ಅವರಿಗೆ, ಎಲ್ಲ ಕೂತಲ್ಲೇ. ಮತ್ತು ಅಡುಗೆ ಮನೆಯೂ ಅಷ್ಟೇ, ನಿಂತ್ಕೊಂಡೇ ಎಲ್ಲ ಕೆಲಸ, ಕೂತ್ಕೊಳ್ಳುವಂಥದ್ದು ಇರೋದಿಲ್ಲ. ಮತ್ತು ಹೆಚ್ಚಿನ ಕೆಲಸಗಳಷ್ಟೇ ಮನೇಲಿ ಅಲ್ಲಿ ಆಚಿಂದ ಈಚೆ ಮಾಡುವಂಥದ್ದು. ಅದರಿಂದಾಗಿ ಎಕ್ಸಸೈಸ್ ಕಡಿಮೆ ಆದಾಗಲೂ ನಮಗೆ ಬೆನ್ನು ನೋವು, ಕಾಲು ನೋವೆಲ್ಲ ಜಾಸ್ತಿ ತೋರುತ್ತೆ. ಪಂಚಕರ್ಮದಲ್ಲಿ ಇದಕ್ಕೆಲ್ಲ ಹೇಗೆ ಟ್ರೀಟ್ಮೆಂಟ್ ಕೊಡ್ತೀರಿ ನೀವು ನಿಮ್ಮ ಸಂಸ್ಥೆಯಲ್ಲಿ? ಅಂದರೆ ಈಗ ಕ್ಯಾಲ್ಶಿಯಂ ಕಡಿಮೆ ಆಗಿ ಮತ್ತು ಎಣ್ಣೆ, ಅಂದರೆ ಕಾಲಲ್ಲಿ ಜಾಯಿಂಟಲ್ಲಿರುವಂತಹ ಈ ಎಣ್ಣೆ ಅಂಶವನ್ನು ಕಡಿಮೆ ಆಗಿರುತ್ತೆ. ಆವಾಗ ಮಸಾಜ್ ಮತ್ತು ಕಟಿ ಬಸ್ತಿ, ಬೆನ್ನು ನೋವಿಗೆ ಕಟಿ ಬಸ್ತಿ, ಆಮೇಲೆ ಕಾಲಿಗೆ ಜಾನು ಬಸ್ತಿ ಅಂಥದ್ದೆಲ್ಲ ಮಸಾಜ್ ಟ್ರೀಟ್ಮೆಂಟ್, ಎಣ್ಣೆ ಟ್ರೀಟ್ಮೆಂಟ್, ಅದ್ರ ಜೊತೆಗೆ ಈ ಬಸ್ತಿ ಅಂದರೆ ಗುದದ್ವಾರದಲ್ಲಿ ಔಷಧಿ ಕೊಡುವಂಥದ್ದು, ಅದು ಆ ವಾತ ಸಮಸ್ಯೆಗೆ ಮೇಯ್ನಾಗಿ ಕೊಡುವಂಥ ಟ್ರೀಟ್ಮೆಂಟ್. ಅದ್ರ ಜೊತೆಗೆ ಈ ಪಿತ್ತದ ಸಮಸ್ಯೆ ಇದ್ದರೆ ಲೀಚ್ ಥೆರಪಿ ಮಾಡಿಬಿಟ್ಟು ನಾವು ಕ್ಯೂರ್ ಮಾಡಿ ಬೇರೆ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿ, ಅಂದರೆ ಈಗ 10 ದಿನದ ಪ್ರೊಸೆಸ್ ಇರುತ್ತೆ. ಅದು ಒಂದಾದ್ಮೇಲೆ ಒಂದು ಟ್ರೀಟ್ಮೆಂಟ್ಸನ್ನೆಲ್ಲ ಮಾಡಿ ಅದರಿಂದ ಗುಣಪಡಿಸ್ಲಿಕ್ಕಾಗುತ್ತೆ.
ಅಂದರೆ ಮ್ಯಾಮ್ ಈಗ ಬೆನ್ನುವಲಿ ಮೇಯ್ನಾಗಿ ತುಂಬ ಮಹಿಳೆಯರಿಗೆ ಪ್ರಾಬ್ಲಮ್ಸ್ ಇರೋದು ಹೇಳಿದರೆ ಸ್ಪೈನಲ್ ಕಾರ್ಡ್ ಅದೊಂದು ಪ್ರಾಬ್ಲಮ್ ಇರ್ತದೆ, ಅಂದರೆ ತುಂಬ ಪೇಯ್ನ್ ಇರ್ತದೆ. ಅದು ಆಪ್ರೇಷನ್ ಏನಾದರೂ ಮಾಡ್ತೀರಾ ನೀವು? ಅದು ಪರ್ಮನೆಂಟ್ ಒಂದು ಸೊಲ್ಯೂಷನ್ ಅಂತ ಇದೆಯಾ? ಅಂದರೆ ತುಂಬ ಜನ ಹೇಳ್ತಾರೆ ಅದೊಂದು ಒಮ್ಮೆ ಸ್ಟಾರ್ಟ್ ಆದರೆ ಮತ್ತೆ ಕ್ಯೂರ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ, ಪರ್ಮನೆಂಟ್ ಆಗಿ ಹೋಗುದಿಲ್ಲ ಅಂತ ನಾನು ಕೇಳಿದ್ದು, ನಾನು ನಿಮ್ಮ ಹತ್ರ ಕೇಳೋದು. ಸೊ ಇದು ಹೌದಾ, ಸತ್ಯನಾ? ಅಂದರೆ ಒಂದ್ಸತಿ ಸ್ಪೈನಲ್ ಕಾರ್ಡ್ ಏನಾದರೂ ಪ್ರಾಬ್ಲಮ್ ಬಂದರೆ ಅದು ಪರ್ಮನೆಂಟ್ ಆಗಿ ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಅಂದರೆ ಎಲ್ಲದೂ ಪರ್ಮನೆಂಟಾಗಿ ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಲ್ಲ, ಎಲ್ಲದೂ ಕ್ಯೂರ್ ಮಾಡ್ಲಿಕ್ಕೆ ಆಗುತ್ತೆ ಅಂತನೂ ಅಲ್ಲ. ಅಂದರೆ ಯಾವ ಸಮಸ್ಯೆ ಯಾವುದರಿಂದ ಆಗಿದೆ ಅಂಥದ್ದೆಲ್ಲ ನೋಡ್ಕೊಂಡು, ಈಗ ಫುಲ್ ಡಿಸ್ಲೊಕೇಶನ್ ಎಲ್ಲ ಆಗಿದ್ರೆ ಎಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ. ಬಟ್ ಸರ್ಜರಿ ಟ್ರೀಟ್ಮೆಂಟ್ ಪರ್ಮನೆಂಟ್ ಅಂತಲೂ ನಾನು ಹೇಳೋದಿಲ್ಲ. ನಿಮ್ಮಲ್ಲಿ ಎಂತ ಸರ್ಜರಿ ಟ್ರೀಟ್ಮೆಂಟ್ ಏನಾದರೂ ಕೊಡ್ತೀರಾ ಅಥವಾ ಹೀಗೆ ಪಂಚಕರ್ಮದ ಥ್ರೂ ಕ್ಯೂರ್ ಮಾಡೋದು? ಅದು ಎಷ್ಟು ರಿಸಲ್ಟ್ ಕೊಡ್ಬೋದು, ಅಂದರೆ ಪರ್ಮನೆಂಟ್ ಆಗಿ ರಿಸಲ್ಟ್ ಕೊಡ್ಬೋದಾ? ಅಂದರೆ ಈಗ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಅಂತಾದರೆ ಖಂಡಿತವಾಗ್ಲೂ ಪರ್ಮನೆಂಟ್ ಆಗಿ ಕೊಡ್ಬೋದು. ಮತ್ತೆ ಅವರು ಫಾಲೋ ಮಾಡುವ ಫುಡ್ ಹ್ಯಾಬಿಟ್ ಆಗಲಿ, ಅವರ ಎಕ್ಸಸೈಸಸ್, ಅವರ ಲೈಫ್ ರೂಟೀನ್ ಹೇಗಿರ್ತದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಸ್ಟಾರ್ಟಿಂಗ್ ಸ್ಟೇಜ್ ಹೇಳಿದರೆ ಒಂದು ಸ್ವಲ್ಪ ಬೆಂಡ್ ಆಗುವಾಗ ಅಥವಾ ಏನಾದರೂ ಒಂದು ವರ್ಕ್ ಮಾಡುವಾಗ ಒಂದು ಪೇಯ್ನ್ ಬಂದರೆ ಬೇಗ ಬಂದು ಕನ್ಸಲ್ಟ್ ಆಗೋದು ಬೆಟರ್ ಅಂತ ನೀವು ಹೇಳ್ತೀರಾ. ಮ್ಯಾಮ್, ಈಗ ಆಗಾಗಲೇ ನಾನು ಕೇಳಿದೆ ನಿಮ್ಮ ಹತ್ರ, ಅಂದರೆ ಗಂಟು ನೋವು, ಬೆನ್ನು ನೋವೆಲ್ಲ ಮಹಿಳೆಯರಲ್ಲಿ ಕಾಣ್ಬೋದು ಅಂತ. ಇನ್ನೂ ಕೆಲವು ಎಕ್ಸ್ಟ್ರೀಮ್ ಕೇಸಸಲ್ಲಿ ಗಂಟು ಏಜ್ ಆಗ್ತಾ ಗಂಟು ನೋವು ಇನ್ನೂ ಜಾಸ್ತಿ ಆಗಿ ಗಂಟು ಎಲ್ಲ ಬೆಂಡ್ ಆಗಲಿಕ್ಕೆಲ್ಲ ಸ್ಟಾರ್ಟ್ ಆಗ್ತದೆ. ಸೊ ಅದು ಹೇಗೆ ಒಂದು ಗಂಟು ಬೆಂಡ್ ಆಗೋದಂತೆಲ್ಲ ಅಷ್ಟು ಸಿವಿಯರ್ ಆಗಿ ಆಗಲಿಕ್ಕೆ ಏನೊಂದು ರೀಸನ್ ಮ್ಯಾಮ್? ಅಂದರೆ ಈಗ ಹೆಚ್ಚಾಗಿ ಈ ಅಲೋಪತಿಕ್ ಮೆಡಿಸಿನ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ಈಗ ನೋವು ಅಂದ್ಕೊಳ್ಳಿ, ಕೆಲವ್ರು ಏನು ಮಾಡ್ತಾರೆ, ಕೆಲಸ ಮಾಡಬೇಕು ಅಂತ ಹೇಳ್ಕೊಂಡು ಬರೀ ನೋವಿನ ಮಾತ್ರೆ, ಡಾಕ್ಟರ್ ಹತ್ರನೂ ಹೋಗದೆ, ಅಲೋಪತಿಕ್ ಮೆಡಿಸಿನ್ ಹೋಗದೆ ಬರೀ ಪೇನ್ ಕಿಲ್ಲರ್ ಮೆಡಿಕಲಲ್ಲಿ ತಗೊಂಡು ಬರ್ತಾರೆ, ತಿಂತಾರೆ. ಅದನ್ನು ತಗೊಂಡು ಆ ಪೇನ್ ಕಿಲ್ಲರ್ ಜಾಸ್ತಿ ತಗೊಂಡ್ರೆ ಒಳಗಿಂದ ಮೂಳೆ ಸವಿತಾ ಇರ್ತದೆ, ಮೆದು ಆಗ್ತಾ ಹೋಗುತ್ತೆ. ಅಂದರೆ ಅವ್ರಿಗೆ ಗೊತ್ತಾಗಲ್ಲ ನೋವು ಕಡಿಮೆ ಆಗಿದೆ ಅಂತ ಒಂದಷ್ಟೇ ಫೀಲಿಂಗ್ ಅಲ್ಲಿ ಇರ್ತಾರೆ, ಬಿಟ್ರೆ ಆ ಒಳಗಡೆ ಆ ಕೆಲಸ ಮಾಡ್ತಾ ಇರೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಅದನ್ನ ಕಂಟಿನ್ಯೂಸ್ ಆಗಿ ಮತ್ತು ಮುಂದಿನ ಫ್ಯೂಚರ್ ಸ್ಟೇಜಲ್ಲಿ ಅದು ಡಿಫಾರ್ಮಿಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ಆ ಮೂಳೆ ಬೆಂಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾದಾಗ ಮಾತ್ರ ಅದು ಪರ್ಮನೆಂಟ್ ಆಗಿ. ಸಿಮಿಲರ್ಲಿ ಗಂಟು ಹೇಗೆ ಬೆಂಡ್ ಆಗ್ತದೆ, ಬೆನ್ನು ಕೂಡ ಹಾಗೆ ಪೇನ್ ಕಿಲ್ಲರ್ ತಗೊಳ್ಳೋ ಒಂದು ರೀಸನ್ ಇಂದ, ಅಂದ್ರೆ ಸರಿಯಾಗಿ ಒಂದು ಟ್ರೀಟ್ಮೆಂಟ್ ಇಲ್ಲದೆ ಡಾಕ್ಟರ್ ಹತ್ರ ಎಲ್ಲ ಕನ್ಸಲ್ಟ್ ಮಾಡದೆ ಅದು ಏನು ಬೋನ್ ಒಳಗೆ ಸವಿತಾ ಬರ್ತದೆ, ಅದರಿಂದ ಆಗ್ತಾ ಹೋಗುತ್ತೆ, ಮೂಳೆ ಸವಿತಾ ಶುರುವಾಗಿ ಬೆಂಡಿಂಗ್ ಆಗ್ತದೆ. ಈಗ ತುಂಬಾ ಜನ ಹೇಳ್ತಾರೆ ಇಂಥ ಎಲ್ಲ ಪ್ರಾಬ್ಲಮ್ಸ್ ಲೈಕ್ ಗಂಟು ನೋವಾಗ್ಲಿ ಈಗೆಲ್ಲ ಏನೇ ಒಂದು ಪ್ರಾಬ್ಲಮ್ ಇದ್ರೆ ವಾಕಿಂಗ್ ಬೆಸ್ಟ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಯಾವಾಗ ನಡೆಯುವುದನ್ನು ಕಮ್ಮಿ ಮಾಡ್ಕೊಳ್ತೇವೆ ಆಗ ಎಲ್ಲ ನಮ್ಗೆ ಒಂದೊಂದೇ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ ಅಂತ ಹೇಳ್ತಾರೆ. ಸೊ ವಾಕಿಂಗ್ ಎಷ್ಟರ ಮಟ್ಟಿಗೆ ಬೆಸ್ಟ್ ಮ್ಯಾಮ್? ಅಂದ್ರೆ ಒಳ್ಳೇದಾ ವಾಕಿಂಗ್ ಹೇಳುದೊಂದು ಒಳ್ಳೇದಾ ಅಂತ ನಿಮ್ಮ ಅಭಿಪ್ರಾಯ ಏನು ಮ್ಯಾಮ್? ಅಂದ್ರೆ ವಾಕಿಂಗ್ ಒಳ್ಳೇದೇ, ಮಾತ್ರ ತುಂಬ ಅವರ ಬಾಡಿ ಕಾನ್ಸ್ಟಿಟ್ಯೂಷನ್ ನೋಡ್ಕೊಂಡು ಇದು ಮಾಡಬೇಕಾಗತ್ತೆ. ಈಗ ಕೆಲವರಿಗೆ ಜಾಸ್ತಿ ನೋವಿರುತ್ತದೆ ಅಂಥವ್ರು ತುಂಬ ವಾಕಿಂಗ್ ಮಾಡ್ಲಿಕ್ಕೆ ಹೋಗಬಾರ್ದು. ಕಾಲ್ಗಂಟು ನೋವು ಜಾಸ್ತಿ ಇದ್ದವ್ರು, ತುಂಬ ಅನ್ಈವನ್ ಸರ್ಫೇಸ್ ಅಂಥದ್ರಲ್ಲೆಲ್ಲ ಹೆಚ್ಚು ನಡಿಬಾರ್ದು. ಕರೆಕ್ಟ್ ಇರೋ ಲೆವೆಲಲ್ಲಿ ಒಂದು ನಾರ್ಮಲ್ ಹಂತಕ್ಕೆ ವಾಕಿಂಗ್ ಮಾಡ್ಬೋದು. ಮತ್ತು ಬರೀ ವಾಕಿಂಗ್ ಒಂದೇ ಎಲ್ಲ ಇದಕ್ಕೂ ಪರಿಹಾರ ಅಲ್ಲ, ಅದ್ರ ಜೊತೆಗೆ ಈ ಯೋಗಾಸನಗಳು ಯಾವುದಾದ್ರು ಸುಖವಾಗಿ ಅವರಿಗೆ ಯಾವುದು ಕಂಫರ್ಟ್ ಇರುತ್ತೆ ಅಂತ ಸಣ್ಣ ಪುಟ್ಟ ಆಸನಗಳನ್ನೆಲ್ಲ ಮಾಡುವಂಥದ್ದು, ವಜ್ರಾಸನ ಅಂಥದ್ದೆಲ್ಲ ಸ್ವಲ್ಪ ಹೊತ್ತು ಅದ್ರಲ್ಲಿ ಕುತ್ಕೊಳ್ಳಿಕ್ಕೆ ಟ್ರೈ ಮಾಡುವಂಥದ್ದು, ಆ ಥರ ಎಲ್ಲ ಮಾಡಿದರೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಅಂದ್ರೆ ಈಗ ಇನ್ನು ಕೆಲವರು ಹೇಳ್ತಾರೆ ವಾಕಿಂಗ್ ಮಾಡಬೇಕು ನಾರ್ಮಲ್ ಈವನ್ ಸರ್ಫೇಸಸ್ ಅಲ್ಲೇ ಮಾಡ್ಬೋದು, ಅದು ಈವನ್ ಸರ್ಫೇಸ್ ಸಿಮೆಂಟ್ ಮೇಲೆ ನಡೆದ್ರೆ ಜಾಸ್ತಿ ಪ್ರೆಷರ್ ಬಿದ್ದು ಅದು ಒಂದು ರೀಸನ್ ಆಗ್ತದೆ ಅಂತೆ. ಅಂದ್ರೆ ಸಿಮೆಂಟ್ ಮೇಲೆ ನಡೆದ್ರೆ ಏನಾದರೂ ಜಾಸ್ತಿ ನೋವು ಅಂತ ಬರ್ತದ ಮ್ಯಾಮ್? ಹಾಗೆ ಅಂತಾನೆ ಒಂದು ಇದಿರೋದಿಲ್ಲ. ಮತ್ತೆ ಈ ಕೆಲವ್ರು ಅಂತಾರೆ ಥಂಡಿ ಹೇಳ್ಕೊಳ್ಳುತ್ತೆ, ಅದಕ್ಕೆ ಮನೆಯಲ್ಲೂ ಚಪ್ಪಲಿ ಹಾಕೊಳ್ಬೇಕು. ಬಟ್ ಮನೇಲಿ ಚಪ್ಪಲಿ ಹಾಕ್ಕೊಳ್ಬೇಕು, ಎಲ್ಲ ಬದಿ ಚಪ್ಪಲಿ ಹಾಕ್ಕೊಂಡು ತಿರುಗಿದ್ರೆ ಈ ಕಾಲಲ್ಲಿರೋ ಪ್ರೆಷರ್ ಪಾಯಿಂಟ್ಸ್ಗಳಿರುತ್ತೆ ಕೆಲವು ಪಾದದಲ್ಲಿ, ಅದು ನಮ್ಮ ದೇಹದ ಕೆಲವು ಆರ್ಗನ್ಗಳ ಮೇಲೆ ಪರಿಣಾಮ ಬೀರುವಂಥದ್ದು. ಹೌದು, ಅಂಥವುಗಳಿಗೆ ನಮಗೆ ಪ್ರೆಷರೇ ಸಿಗೋದಿಲ್ಲ ಅವಾಗ. ಬರೀ ಕಾಲಲ್ಲಿ ನಡೆಯೋದು ತುಂಬಾ ಒಳ್ಳೇದು. ಬರಿಗಾಲಲ್ಲಿ ನಡಿಬೇಕು. ಅಂದ್ರೆ ಈಗ ಕೆಲವರೆಲ್ಲ ಹೇಳ್ತಾರೆ ಮನೆಯೊಳಗೆಲ್ಲ ಚಪ್ಪಲಿ ಎಲ್ಲ ಹಾಕೊಂತಿರ್ಬೇಕು, ಸೊ ಅದು ಮಾಡಬಾರ್ದು ಅಂತ ನೀವು ಹೇಳೋದು. ಅಂದ್ರೆ ಪ್ರೆಷರ್ ಎಲ್ಲ ಸರಿ, ಪ್ರೆಷರ್ ಪಾಯಿಂಟ್ಸಿಗೆಲ್ಲ ಸರಿ ಪ್ರೆಷರ್ ಸಿಗದೆ ಬೇರೆ ಆರ್ಗನ್ಸಿಗೆ ಅದು ಎಫೆಕ್ಟ್ ತರ್ತದೆ ಅಂತ. ಸೊ ಆದಷ್ಟು ವಾಕಿಂಗ್ ಮಾಡಬೇಕು, ಬಟ್ ಅವರ ಪೋಸ್ಚರ್, ಅವರದ್ದು ಎಂತ ಹೇಳ್ತಾರೆ, ಒಂದು ಹೆಲ್ತಿಗೆ ಅಥವಾ ಅವರದೊಂದು ಬಾಡಿ ಇದಕ್ಕೆ ಸ್ಟ್ರಕ್ಚರಿಗೆ ಹೇಗೆ ಎಷ್ಟು ವಾಕಿಂಗ್ ಬೇಕು ಅಷ್ಟು ಮಾಡಿದ್ರೆ ಒಳ್ಳೇದು. ಅಂದ್ರೆ ತಜ್ಞರ ಹತ್ರ ಒಂದು ಕೇಳ್ಕೊಂಡು ಕನ್ಸಲ್ಟ್ ಮಾಡ್ಕೊಂಡ್ರೆ ತುಂಬಾ ಅಂದ್ರೆ ಜಾಸ್ತಿ ವಾಕಿಂಗ್ ಸಹ ಒಳ್ಳೇದಲ್ಲ, ಅದೇ ರೀತಿ ಕಮ್ಮಿ ವಾಕಿಂಗ್ ಮಾಡಿದ್ರು ಒಳ್ಳೇದಲ್ಲ. ಎಲ್ಲದಕ್ಕೂ ನೋವಿದೆ ಅಂತ ವಾಕ್ ಮಾಡದೇ ಇದ್ರು
ಡ್ಯಾಮೇಜ್ ಆಗ್ತದೆ. ಅದೇ ರೀತಿ ಜಾಸ್ತಿ ಮಾಡಿದ್ರೆ ಕೂಡ ಡ್ಯಾಮೇಜ್ ಆಗ್ತದೆ. ಸೊ ಎಷ್ಟು ಬೇಕಾ ಲಿಮಿಟ್ ಇರಬೇಕು ಎಲ್ಲದಕ್ಕೂ. ಓಕೆ ಮ್ಯಾಮ್. ಆಮೇಲೆ ಈಗ ಜೆಂಟ್ಸಲ್ಲಿ ಕೂಡ ಇದು ಪ್ರಾಬ್ಲಮ್ಸ್ ಎಲ್ಲ ಕಾಮನ್ ಎಲ್ಲ, ಜೆಂಟ್ಸಲ್ಲಿ ಕೂಡ ಈಗ ನೋಡ್ಬೋದು. ಬಟ್ ಲೇಡೀಸಲ್ಲಿ ಇದು ಬೇಗ ಅಂದರೆ ಕಂಪೇರ್ ಮಾಡುವಾಗ ಹುಡುಗರು ಮತ್ತು ಹುಡುಗಿಯರಿಗೆ ಕಂಪೇರ್ ಮಾಡುವಾಗ ಹುಡುಗಿಯರಲ್ಲಿ ಇದೊಂದು ಸಮಸ್ಯೆ ಬೇಗ ಅವರ ಏಜ್ ಬೇಗ ಆಗೋಕ್ಕಿಂತ ಮುಂಚೆವೇ ನಾವು ನೋಡ್ತೇವೆ. ಮತ್ತು ತುಂಬ ಬೇಗ ಪೇಯ್ನ್ ಸ್ಟಾರ್ಟ್ ಆಗ್ತದೆ, ಮತ್ತು ಬೇಗ ಬೆನ್ನು ಎಲ್ಲ ಬಗ್ಗುದೆಲ್ಲ ಆಗ್ತದೆ. ಸೊ ಅದು ಹೇಗೆ ಹುಡುಗರಿಗೆ ಮತ್ತು ಹುಡುಗಿಯರಿಗೆ ಕಂಪೇರ್ ಮಾಡುವಾಗ ಹೇಗೆ ಅದು ಹುಡುಗಿಯರಲ್ಲಿ ಬೇಗ ನಾವು ಕಾಣ್ಬೋದು, ಬೇಗ ಏಜ್ ಆಗೋಕ್ಕಿಂತ ಮುಂಚೆ ಇದೆಲ್ಲ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ಬೋದು? ಅಂದರೆ ಅವರಿಗೆ ಅಂದರೆ ಡೆಲಿವರಿ ಆದಮೇಲೆ ಕ್ಯಾಲ್ಶಿಯಂ ಅಂಶ ತುಂಬ ನಮ್ಮ ಅಂದರೆ ಮಹಿಳೆಯರ ದೇಹಕ್ಕೆ ಬೇಕಾಗತ್ತೆ. ಆವಾಗ ಈ ಕ್ಯಾಲ್ಶಿಯಂ ಅಂಶ ಕಡಿಮೆ ಆದಾಗ ಈ ಮೂಳೆಯ ಸಮಸ್ಯೆಗಳು ಸಂಧಿ ಸಮಸ್ಯೆಗಳೆಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿಯೇ ಈ ಸಮಸ್ಯೆ ಕಾಣ್ಬೋದು. ಅದೇ ಅಂದ್ರೆ ಈಗ ಪ್ರೆಗ್ನೆನ್ಸಿ ಆದ್ಮೇಲೆ ಇದು ಜಾಸ್ತಿ ಅಂದ್ರೆ ಕ್ಯಾಲ್ಸಿಯಂ ಎಲ್ಲ ಕಮ್ಮಿ ಆಗಿ ಇದು ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ. ಸೊ ಈಗ ಇನ್ ಕೇಸ್ ಕ್ಯಾಲ್ಸಿಯಂ ಫುಡ್ ಎಲ್ಲ ಆಗಿಂದಲೇ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬೇಕಾ? ಹೌದು, ಅಂದರೆ ಪ್ರೆಗ್ನೆನ್ಸಿಯಲ್ಲಿ ಈಗ 3 ತಿಂಗಳು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಳ್ಳಿ ಅಂತ ಎಲ್ಲ ಡಾಕ್ಟರ್ಸು ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದರ ಜೊತೆ ನಮ್ಮ ಫುಡ್ಡಲ್ಲೂ ಹಾಲು ಮತ್ತು ಬಿಸಿಲಿಗೆ ಹೋಗುವಂಥದ್ದು, ಅಂದರೆ ಬರೀ ಕ್ಯಾಲ್ಸಿಯಂ ತಗೊಂಡ್ರೆ ನಮಗೆ ವಿಟಮಿನ್ ಡಿ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಹೊತ್ತು ಬಿಸಿಲಿಗೆ ಎಕ್ಸ್ಪೋಸ್ ಆಗಬೇಕಾಗುತ್ತೆ. ಆವಾಗ ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಒಳ್ಳೆಯದಾಗಿ ಈ ಕ್ಯಾಲ್ಸಿಯಂ ಅಂಶ ನಮ್ಮ ದೇಹಕ್ಕೆ ಬೇಕಾದಷ್ಟು ಸಿಗುತ್ತೆ. ಅಂದರೆ ಈಗ ಪ್ರೆಗ್ನೆನ್ಸಿ ಟೈಮ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಒಂದು 6-7 ತಿಂಗಳು ತನಕ ಇಲ್ಲ 9 ತಿಂಗಳ ತನಕ ಸಹ ಎಂತ ವರ್ಕ್ ಮಾಡಬೇಕಾ ಲೇಡೀಸ್, ಅಥವಾ ವರ್ಕ್ ಎಷ್ಟು ಟೈಮ್ ತನಕ ಅವರು ವರ್ಕ್ ಮಾಡಿದರೆ ಬೆಟರ್ ಅಂತ ಅವರಿದೊಂದು ಹೆಲ್ತಿಗೆ? ಅಂದರೆ ವರ್ಕ್ ನಾರ್ಮಲ್ ಆಗಿ ಎಲ್ಲರೂ ಮಾಡಲೇಬೇಕು. ಪ್ರೆಗ್ನೆನ್ಸಿಯಲ್ಲಿ ಸ್ವಲ್ಪ ಜಾಸ್ತಿ ಅಂದರೆ ಹೆವಿ ಎತ್ತುವಂಥದ್ದು, ಹೆವಿ ವರ್ಕ್ ಅಂಥದ್ದೆಲ್ಲ ಪ್ರಿಸ್ಕ್ರೈಬ್ ನಾವು ಅಡ್ವೈಸ್ ಮಾಡೋದಿಲ್ಲ. ಮತ್ತು ನಾರ್ಮಲ್ ಆಗಿ ಎಲ್ಲ ವರ್ಕನ್ನು ಅವ್ರು ಮಾಡ್ಕೊಳ್ಬೇಕಾಗತ್ತೆ. ಸೊ ದ್ಯಾಟ್ ಅವರಿಗೆ ನಾರ್ಮಲ್ ಡೆಲಿವರಿಗೆ ಬೇಕಾಗುವಂಥ ಎಲ್ಲ ಅಂಶಗಳು ಸಿಗುತ್ತೆ. ಓಕೆ. ಅಂದರೆ ಟೋಟಲ್ ಆಗಿ ಒಂದು ಫುಡ್ ಏನು ಹೇಳ್ತೇವೆ, ಒಂದು ನಮ್ಮ ಫುಡ್ ಹ್ಯಾಬಿಟ್ ಹೇಗಿರ್ತದೆ, ಒಂದು ಮೇನ್ ಫುಡ್ ಒಳ್ಳೆ ರೀತಿಯಲ್ಲಿ ತಗೊಳ್ಬೇಕು, ಮತ್ತು ಬಾಡಿಗೆ ಎಕ್ಸಸೈಸಸ್ ಯೋಗ ಅದೆಲ್ಲ ಒಳ್ಳೆ, ಮತ್ತು ಪಂಚಕರ್ಮ ಮೇನ್ ಮಾಡಿಸಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತದೆ. ಓಕೆ, ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ವಾರದ ಚಿತ್ರಕೂಟ ಶಿಶು ಪೋಷಕ್ ಆರೋಗ್ಯ ಸ್ಪಂದನ. ಮುಂದಿನ ವಾರ ಮತ್ತಷ್ಟು ಆರೋಗ್ಯ ವಿಚಾರಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ.